ಸನಾತನ ತತ್ವ ಮತ್ತು ಆಧುನಿಕ ವಿಜ್ಞಾನ ಶ್ರೀ ಸದಾಶಿವ ಸ್ವಾಮೀಜಿ ಹುಕ್ಕೇರಿ ಮಠದ ಪೀಠಾಧಿಪತಿಗಳು ಅವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋದಕ್ಕಿಂತ ಮುಂಚೆ ಒಂದು ವಿಟಿ ಇದೆ ಸನಾತನ ತತ್ವ ಮತ್ತು ಆಧುನಿಕ ವಿಜ್ಞಾನದ ವಿಚಾರವಾಗಿ, ಅದನ್ನ ನೋಡ್ಕೊಂಬರೋಣ. ಬ್ರಹ್ಮಾಂಡ ಮೂಲದಿಂದ ಹಿಡಿದು ಕಾಲಚಕ್ರದವರೆಗೆ, ಕ್ವಾಂಟಮ್ ಫಿಸಿಕ್ಸ್ ಇಂದ ಪರಿಸರ ವಿಜ್ಞಾನದವರೆಗೂ, ಗಣಿತದಿಂದ ಹಿಡಿದು ಆರ್ಕಿಟೆಕ್ಚರ್ ವರೆಗೂ ಮಾಡರ್ನ್ ಸೈನ್ಸ್ ವಿವರಿಸುವ ಬಹುತೇಕ ವಿಚಾರಗಳಿಗೆ ನಮ್ಮ ಸನಾತನ ತತ್ವದಲ್ಲಿ ವಿವರಣೆಗಳಿದೆ. ಸನಾತನ ಧರ್ಮವು ಆಧ್ಯಾತ್ಮಿಕ ಅನುಭವದ ಮೂಲಕ ಸತ್ಯವನ್ನ ಕಂಡುಕೊಂಡ್ರೆ, ವಿಜ್ಞಾನ ಪ್ರಯೋಗ ಮತ್ತು ಪುರಾವೆಗಳ ಮೂಲಕ ಅವುಗಳನ್ನ ವಿಶ್ಲೇಷಿಸುತ್ತದೆ. ಸನಾತನ ಧರ್ಮ ತತ್ವಗಳು ಕೇವಲ ನಂಬಿಕೆಯಲ್ಲ, ವಿಚಾರಣೆ, ತರ್ಕ ಮತ್ತು ಅನುಭವದ ಆಧಾರದ ಮೇಲೆ ರೂಪಿತವಾದ ಜೀವನ ವಿಜ್ಞಾನ. ಸೂರ್ಯೋದಯದಿಂದ ಗ್ರಹಣ ಗೋಚರದವರೆಗೆ, ನಕ್ಷತ್ರಗಳ ಆಧಾರದ ಮೇಲೆ ಹವಾಮಾನ ಬದಲಾವಣೆಯ ಸೂಚನೆಯವರೆಗೆ ಸನಾತನ ತತ್ವಗಳಲ್ಲಿ ಎಲ್ಲದಕ್ಕೂ ಉತ್ತರ, ಪರಿಹಾರಗಳಿದೆ. ಸನಾತನ ತತ್ವ ಆಧುನಿಕ ವಿಜ್ಞಾನದ ನಡುವಿನ ಸಾಮ್ಯತೆ, ಸಂಬಂಧಗಳ ಬಗ್ಗೆ ಇನ್ನಷ್ಟು ತಿಳಿಯೋಣ. ಈಗ ನಾವು ವಿಜ್ಞಾನದ ಆವಿಷ್ಕಾರದ ಬಗ್ಗೆ ಆ ವಿದೇಶದವರು ಈ ವಿದೇಶದವರು ಅಂತ ಹೆಸರನ್ನ ಕೇಳ್ತೀವಿ. ಆದ್ರೆ ಈ ಎಲ್ಲ ವಿಜ್ಞಾನಕ್ಕೆ ಮೂಲ ನಮ್ಮ ಭಾರತ ಅನ್ನೋದನ್ನ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೋಣ. ಸಂಪೂರ್ಣ ಆವಿಷ್ಕಾರ, ವಿಜ್ಞಾನ, ಖಗೋಳ, ಭೂಗೋಳಶಾಸ್ತ್ರ ಒಂದ ಎರಡ, ಈ ಎಲ್ಲ ವಿಚಾರಗಳಿಗೆ ಮೂಲ ಮತ್ತು ಫೌಂಡೇಶನ್ ಅಂತಂದ್ರೆ ಅದು ನಮ್ಮ ಭಾರತ. ಒಪ್ಪೋದಾದ್ರೆ ಎಲ್ಲರೂ ಜೋರಾಗಿ ಚಪ್ಪಾಳೆ ತಂತ. ಭಾರತ್ ಮಾತಾ ಕಿ. ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ನಿಮ್ಮೆಲ್ಲರ ಗೌರವಾನ್ವಿತ ಹುಕ್ಕೇರಿ ಮಠದ ಪೀಠಾಧಿಪತಿಗಳು ಶ್ರೀ ಸದಾಶಿವ ಸ್ವಾಮೀಜಿ. ಈಗ ನೀವು E=mc² ಅಂತೆಲ್ಲ ಕೇಳಿರ್ತೀರಿ. ನಮ್ಮ ಸ್ಟೂಡೆಂಟ್ಸ್ E=mc². ನಮ್ಮ ಆಧ್ಯಾತ್ಮದಲ್ಲಿ, ನಮ್ಮ ಭಾರತದಲ್ಲಿ ಹಿಂದೆಯೇ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹೇಳಿ ಅವಾಗಲೇ ಹೇಳ್ಬಿಟ್ಟಿದ್ದಾರೆ. ಈಗೆಲ್ಲ ನಾವು E=mc², ಆದ್ರೆ ಸರ್ವಂ ಕಲ್ವಿದಂ ಬ್ರಹ್ಮ ಇದನ್ನ ಯಾವಾಗ ಕೇಳಿದೀವಿ ನಾವು. ಇದಲ್ವ ನಮ್ಮ ಹೆಮ್ಮೆಯ ಭಾರತ ಅಂದ್ರೆ? ಜೋರಾದ ಚಪ್ಪಾಳೆ ಬರಲಿ. ನನ್ನ ಕೋಲಿಗ ಅಶ್ವದೀವಿತ್ ಹಲಸಬಾಳು ದಿನವೂ ಏನ್ ನಿಮ್ ಪ್ರಾಬ್ಲಮ್ಮು ಅಂತ ಗಲ್ಲಿಯನ್ನ ಸುತ್ತಾಡಿ ಏನ್ ನಿಮ್ ಪ್ರಾಬ್ಲಮ್ಮು ಅಂತ ಕೇಳ್ತಾರೆ. ಇವತ್ತು ಸ್ವಲ್ಪ ಚೇಂಜಸ್. ಪ್ರಾಬ್ಲಮ್ ಅನ್ನ ಕೇಳಲ್ಲ, ಪ್ರಾಬ್ಲಮ್ಗಳನ್ನ ಹೇಗೆ ಪರಿಹರಿಸ್ಕೋಬೇಕು ಈ ಆಧ್ಯಾತ್ಮದ ಮೂಲಕ, ಈ ಅನುಸಂಧಾನದ ಮೂಲಕ ಅನ್ನೋದನ್ನ ಜನರಿಗೆ ತಿಳಿಸ್ಕೊಡ್ತಿದ್ದಾರೆ ನಮ್ಮ ಸ್ವಾಮೀಜಿಗಳ ಮೂಲಕ. ಓವರ್ ಟು ಯು ದಿವ್ಯ. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಶ್ರೀಪಾದ್ ಅವರು ಹೇಳ್ತಾ ಇದ್ರು ಸರ್ವಂ ಕಲ್ವಿದಂ ಬ್ರಹ್ಮ ಅಂತಂದ್ರೆ ಇಡೀ ವಿಶ್ವದ ಪ್ರತಿಯೊಂದು ರೂಪವೂ ಕೂಡ ಅದರಲ್ಲಿ ಶಕ್ತಿ ಇದೆ, ಪ್ರತಿಯೊಂದು ಕಣಕಣದಲ್ಲೂ ಕೂಡ ಶಕ್ತಿ ಇದೆ ಅಂತ ಹೇಳಿ ಛಂದೋಗ್ಯ ಉಪನಿಷತ್ತಲ್ಲಿ ಈಗಾಗಲೇ ಮೆನ್ಷನ್ ಮಾಡಲಾಗಿದೆ. ಅದೇ ರೀತಿಯಾಗಿ ಆಧುನಿಕ ವಿಜ್ಞಾನದಲ್ಲೂ ಕೂಡ ಆಲ್ಬರ್ಟ್ ಐನ್ಸ್ಟೀನ್ ಅವರ ಸೂತ್ರದ ಪ್ರಕಾರ E=mc². E ಅಂತಂದ್ರೆ ಎನರ್ಜಿ, ಶಕ್ತಿ, M ಅಂತಂದ್ರೆ ಮಾಸ್, ಭಾರ, C ಅಂತಂದ್ರೆ ಸ್ಪೀಡ್ ಆಫ್ ಲೈಟ್, ಸ್ಕ್ವೇರ್, ಬೆಳಕಿನ ವೇಗ ಇಂಟು ಬೆಳಕಿನ ವೇಗ. ಸೊ ಪ್ರತಿಯೊಂದರಲ್ಲೂ ಕೂಡ ಶಕ್ತಿ ಇದೆ ಅಂತ ಆಧುನಿಕ ವಿಜ್ಞಾನದಲ್ಲೂ ಕೂಡ ಹೇಳಲಾಗಿದೆ. ನಮ್ದು ಸನಾತನ ತತ್ವ ವರ್ಸಸ್ ಆಧುನಿಕ ವಿಜ್ಞಾನ ಅಲ್ಲ. ಸೊ ಅದು ಮತ್ತೆ ಇದು ಇವತ್ತಿನ ಪರಿಣಾಮ ಏನು ಅಂತ ಹೇಳಿ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಹುಕ್ಕೇರಿ ಮಠದ ಸದಾಶಿವ ಸ್ವಾಮೀಜಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ ಸ್ವಾಮಿಗಳೇ, ಮೊದಲಿಗೆ ನಾವು ಆಧುನಿಕ ವಿಜ್ಞಾನ ಅಂತ ಅಂದ್ರೇನು ಅದೆಲ್ಲ ಅದಕ್ಕಿಂತ ಮುಂಚಿತವಾಗಿ ಈ ನಮ್ಮ ಆಧ್ಯಾತ್ಮ ಧರ್ಮವನ್ನ ಅಥವಾ ನಮ್ಮ ಧರ್ಮವನ್ನ ನಾವು ಯಾವ ರೀತಿ ನೋಡಬೇಕು? ಅದನ್ನ ಜೀವನದ ತತ್ವವಾಗಿ ನೋಡಬೇಕಾ ಅಥವಾ ಕೇವಲ ಧರ್ಮ ಆಗಿ ನೋಡಬೇಕಾ ಅಂತ? ಎಲ್ಲರಿಗೂ ಶರಣಾರ್ಥಿಗಳು. ಸನಾತನ ಧರ್ಮ ಅನ್ನುವಂಥದ್ದು ಕೇವಲ ಒಂದು ಧರ್ಮವಾಗಿ ನೋಡದೆ ಅದನ್ನು ಜೀವನದ ಶೈಲಿಯಾಗಿ, ವೇ ಆಫ್ ಲೈಫ್ ಆಗಿ ನಾವು ನೋಡಬೇಕಾಗಿರುವಂಥ ಅನಿವಾರ್ಯತೆ ಮತ್ತು ಅವಶ್ಯಕತೆ ಇದೆ. ಜಗತ್ತಿನಲ್ಲಿ ಹಲವಾರು ದೇಶಗಳಿದ್ದಾವೆ, ಆದರೆ ಸನಾತನ ಧರ್ಮದ ತತ್ವ ಸಿದ್ಧಾಂತಗಳು, ತಾತ್ವಿಕ ವಿಚಾರಗಳು ಬಹಳ ವಿಶೇಷವಾಗಿ, ವಿಭಿನ್ನವಾಗಿ ಎಲ್ಲರನ್ನ ಆಕರ್ಷಿಸ್ತವೆ. ಕಾರಣ ಇಲ್ಲಿ ಸತ್ಯ, ಅಸ್ಥೇಯ,
ಅಧರ್ಮ, ಈ ರೀತಿಯಾದಂಥ ಬೇರೆ ಬೇರೆ ವಿಚಾರಗಳನ್ನು, ವಿಚಾರಗಳನ್ನು ನಾವು ತಿಳಿದುಕೊಂಡಾಗ ಜಗತ್ತಿನ ಎಲ್ಲ ಧರ್ಮಗಳಿಗೂ ಒಂದು ಮಾದರಿ ಎನ್ನುವ ರೀತಿಯಲ್ಲಿ ಸನಾತನ ಧರ್ಮ ನಮ್ಮನಿಗೆ ವಿಶೇಷವಾದಂಥ ಶಕ್ತಿಯನ್ನು ನೀಡ್ತದೆ. ಅದನ್ನೇ ಶರಣರು ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ತನ್ನ ಬಣ್ಣಿಸಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಈ ರೀತಿಯಾದಂಥ ತಾತ್ವಿಕ ವಿಚಾರಗಳ ಮೂಲಕ ನಮ್ಮ ಹಿಂದೂ ಸಂಸ್ಕೃತಿ ಅನ್ನುವಂಥದ್ದು, ಸನಾತನ ಸಂಸ್ಕೃತಿ ಅನ್ನುವಂಥದ್ದು ಜಗತ್ತಿನ ಎಲ್ಲ ಧರ್ಮಗಳಿಗೆ ಒಂದು ಮಾದರಿಯಾಗಿದೆ ಮತ್ತು ವಿಭಿನ್ನವಾಗಿದೆ ಎನ್ನುವಂಥದ್ದನ್ನು ತೋರಿಸಿಕೊಟ್ಟಿದೆ. ಇಂಥ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ಸನಾತನ ಸಂಸ್ಕೃತಿಯನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನೋದು ನಮ್ಮ ಆಶೆ. ಆಧುನಿಕ ವಿಜ್ಞಾನ ಮತ್ತು ಸನಾತನ ತತ್ವ ಇವೆರಡೂ ಕೂಡ ಸತ್ಯವನ್ನು ಹುಡುಕುವಂಥ ಹಾದಿನ ಅಂತ ನನ್ನ ಪ್ರಶ್ನೆ. ಅವು ಎರಡೂ ಸತ್ಯದ ಪಥವನ್ನು ತೋರಲಿಕ್ಕೆ, ಸತ್ಯವನ್ನು ಹುಡುಕಲಿಕ್ಕೆ ಹೊರಟಿರುವಂಥದ್ದು. ಆದರೆ ಅದರ ದಾರಿಗಳು ಬೇರೆ ಆಗಿರ್ಬೋದು, ಆದರೆ ಅದರ ಗುರಿ ಮಾತ್ರ ಒಂದೇ ಆಗಿರ್ತದೆ. ವಿಜ್ಞಾನ ವಸ್ತುಗಳ ಮೇಲೆ ಸಂಶೋಧನೆಯನ್ನು ಮಾಡಿ ಅದು ಸತ್ಯವನ್ನು ಹುಡುಕಲಿಕ್ಕೆ ಪ್ರಯತ್ನವನ್ನು ಮಾಡಿದರೆ, ಈ ಆಧ್ಯಾತ್ಮ ಅನ್ನುವಂಥದ್ದು ಅನುಭವದ ಮೂಲಕ ನಮಗೆ ಅನುಭವಜನ್ಯವಾಗುವಂಥದ್ದು. ಅದು ಆತ್ಮಾನುಸಂಧಾನದ ಮೂಲಕ ಸತ್ಯವನ್ನು ಹುಡುಕಲಿಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು. ಈಗ ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರ ಅಂತ ಸಂಸ್ಕೃತದಲ್ಲಿ ಒಂದು ಮಾತು ಬರ್ತದೆ. ಎಲ್ಲೋ ಬಿದ್ದಿರುವಂತಹ ಮಳೆಯ ಹನಿಗಳು ಅವು ಸೇರುವಂಥದ್ದು ಸಮುದ್ರವನ್ನೇ. ದಾರಿಗಳು ಬೇರೆ ಆಗಿರ್ಬೋದು, ಬೇರೆ ರಾಜ್ಯಗಳಲ್ಲಿ ಮಳೆ ಹನಿ ಬಿದ್ದರೂ ಅದು ಬಂದು ಸೇರುವುದು ಸಮುದ್ರವನ್ನೇ. ಕರ್ನಾಟಕದಲ್ಲಿ ಮಳೆ ಹನಿಗಳು ಬಿದ್ದರೂ ಅದು ಸಮುದ್ರವನ್ನೇ ಸೇರ್ತದೆ. ಹಾಗೆ ಸತ್ಯವನ್ನು ಹುಡುಕುವಂಥ ದಾರಿಗಳು ನಿಮ್ಮದು ಬೇರೆ ಆಗಿರ್ಬೋದು, ನಂದು ಬೇರೆ ಆಗಿರ್ಬೋದು, ಗುರಿ ಮಾತ್ರ ಒಂದೇ ಆಗಿರ್ತದೆ ಅನ್ನುವಂಥದ್ದು ನಮ್ಮ ಆಶಯ. ಈಗ ಈ ವೇದ ಮತ್ತು ಉಪನಿಷತ್ತುಗಳಲ್ಲಿ ಏನು ಉಲ್ಲೇಖ ಆಗಿದೆಯಲ್ಲ, ಇದನ್ನ ಮಾಡರ್ನ್ ಸೈನ್ಸ್ ಜೊತೆ ಹೋಲಿಕೆ ಮಾಡುವಂಥದ್ದು ಸರಿನಾ ಅಂತ? ಅದು ಸರಿನೇ. ಅದು ಯಾಕೆ ಅಂತಂದರೆ, ಹಿಂದೂ ವೇದಗಳಲ್ಲಿ ವಿಜ್ಞಾನ ಇತ್ತು ಅನ್ನುವಂಥದ್ದು, ಆಧ್ಯಾತ್ಮ ವಿಜ್ಞಾನ, ತತ್ವಜ್ಞಾನ, ಇವುಗಳನ್ನು ನಾವೆಲ್ಲ ಅಭ್ಯಾಸ ಮಾಡಿದಾಗ ನಮ್ಗೆ ಗೊತ್ತಾಗ್ತದೆ. ಯಾಕೆ ಮಾಡರ್ನ್ ಸೈನ್ಸ್ಗಳೇ ನಾವು ಹೋಲಿಕೆಯನ್ನು ಮಾಡಲಾಗ್ತಾ ಇದೆ ಅನ್ನುವಂಥದ್ದು, ಈ ಆಧುನಿಕವಾದಂಥ ವಿಜ್ಞಾನವನ್ನು ನೋಡಿದಾಗ ಇಂದಿನ ಆವಿಷ್ಕಾರಗಳು ಬಹಳ ವಿಶೇಷವಾಗಿ ಜರುಗಿದೆ. ಹಿಂದೆ ನಾವೆಲ್ಲ ಆಧ್ಯಾತ್ಮವನ್ನು ತೆಗೆದುಕೊಂಡಾಗ, ಹಿಂದೆ ಚರಕ ಮಹರ್ಷಿಗಳಾಗಿರ್ಬೋದು, ಸುಶ್ರುತ ಮಹರ್ಷಿಗಳಾಗಿರ್ಬೋದು, ಅವರೆಲ್ಲ ಆಪರೇಷನ್ ಮಾಡ್ತಾಯಿದ್ರು. ಅವರು ಅನುಸಂಧಾನಕ್ಕೆ ವಿಶೇಷವಾದಂಥ ಒಂದು ಶಕ್ತಿಯನ್ನು ಕೊಡ್ತಾಯಿದ್ರು. ಜೊತೆಗೆ ಅಂಥ ಎಷ್ಟೋ ಮಂದಿ ಈ ಅರವಳಿಕೆಯನ್ನು ಕೊಡುವುದ್ರ ಮೂಲಕ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ನೀಡುವಂಥದ್ದು ಅಂದು ಹಿಂದೆ ಋಷಿಮುನಿ ಕಾಲದಿಂದಲೂ ಅದು ನಡೆದಿತ್ತು. ಇಂದಿನ ಮಾಡರ್ನ್ ಸೈನ್ಸು ಕೂಡ ಅದನ್ನು ನಾವೆಲ್ಲ ಬೇರೆ ಬೇರೆ ರೀತಿಯಾದಂಥ ಸಲಕರಣೆಗಳ ಮೂಲಕ ಅದನ್ನು ಅಳವಡಿಸಿಕೊಂಡಿರುವಂಥದ್ದು ಅಂದು ಇಂದು ಹಿಂದೆ ಇತ್ತು. ಅದಕ್ಕೆ ನಾವು ಸಾಮ್ಯತೆಯನ್ನು ಕೂಡ ವ್ಯಕ್ತಪಡಿಸ್ತೇವೆ. ಭಾರತೀಯ ಪ್ರಾಚೀನ ಜ್ಞಾನದಲ್ಲಿ ವೈಜ್ಞಾನಿಕ ಅಂಶಗಳಿದ್ವು ಅನ್ನೋದನ್ನು ನೀವು ಒಪ್ತೀರಾ? ವೈಜ್ಞಾನಿಕ ಅಂಶಗಳು ಇದು ಭಾರತೀಯ ಪ್ರಾಚೀನ ವಿಜ್ಞಾನದಲ್ಲಿ ಒಂದು ವಿಶೇಷವಾದಂಥ ಶಕ್ತಿ ಇತ್ತು. ಯಾಕೆಂದರೆ ನಮ್ಮ ಹಿಂದಿನ ಹಿರಿಯರೆಲ್ಲರೂ ಕೂಡ ಅಲ್ಲಿ ತತ್ವಜ್ಞಾನವನ್ನು ಹೇಳಿ ಹೋದರು, ಅನೇಕ ವಿಚಾರಗಳನ್ನು ಹೇಳಿ ಹೋದರು. ಹಾಗಂಥೇಳಿ ಅವರು ಹೇಳಿರುವಂಥದ್ದು ಇಂದಿಗೆ ಇಲ್ಲ ಅಂತ ಅನ್ಲಿಕ್ಕಾಗಲ್ಲ. ಇಂದು ಮಾಡ್ತಾ ಇರುವಂತಹ ಸಂಶೋಧನೆಗಳನ್ನು ನಾವು ಅಲ್ಲಗಳೆಯಲಿಕ್ಕೂ ಸಾಧ್ಯ ಇಲ್ಲ. ಅಂದು ಅದು ಇತ್ತು, ಇಂದು ಅದನ್ನು ಮುಂದುವರಿದ ಭಾಗವಾಗಿ ಹೊಸ ಹೊಸ ಸಂಶೋಧನೆಗಳನ್ನು ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅನ್ನುವಂಥದ್ದು. ಅದಕ್ಕೆ ನಾವು ಮಾಡರ್ನ್ ಸೈನ್ಸ್ಗಳನ್ನು ಹೊಂದಿಕೊಂಡು ಜೀವನ ನಡೆಸಬೇಕಾದಂಥ ಅನಿವಾರ್ಯತೆ ಇದೆ. ಗುರುಜಿ, ನೀವು ಈಗ ಮೊಬೈಲ್ ಯೂಸ್ ಮಾಡ್ತೀರಿ, ಆದರೆ ನೀವು ವಾಟ್ಸಪ್ ಯೂಸ್ ಮಾಡಲ್ಲ, ಫೇಸ್ಬುಕ್ ಯೂಸ್ ಮಾಡಲ್ಲ, ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ನೀವಿಲ್ಲ ಅಂತ ಕೇಳ್ಪಟ್ಟೆ. ಸೊ ಇವತ್ತಿನ ಜೆನ್ಜಿ ಮಕ್ಕಳು ಕೂಡ ಇದ್ದಾರೆ. ಸೊ ಅವರಿಗೆ ಆಧ್ಯಾತ್ಮ ಅಂದರೆ 2003 ನಂತರ ಹುಟ್ಟಿದಂಥ ಮಕ್ಕಳು, ಅವರಿಗೆ ಆಧ್ಯಾತ್ಮ, ಧರ್ಮ, ವೇದ, ಉಪನಿಷತ್ತು, ಗ್ರಂಥ ಮತ್ತು ಈ ಹಿಂದೆ ಸೌರಮಂಡಲದಲ್ಲಿರುವಂಥ ಅನೇಕ ವಿಚಾರಗಳು ತಿಳುವಳಿಕೆ ಕಮ್ಮಿ. ಸೊ ಇವತ್ತಿನ ವಿಜ್ಞಾನದ ಲೋಕದಲ್ಲಿ ಅವತ್ತಿನ ಈ ಸನಾತನ ತತ್ವ ಅನ್ನೋದನ್ನು ಅವ್ರಿಗೆ ಹೆಂಗೆ ನೋಡ್ತಾರೆ, ಅವ್ರು ಹೆಂಗೆ ನೋಡ್ಬೋದು, ಅವ್ರಿಗೆ ಹೆಂಗೆ ಅರ್ಥ ಮಾಡ್ಕೊಳ್ತಾರೆ, ನೀವು ಹೆಂಗೆ ಅರ್ಥ ಮಾಡಿಸ್ಬೋದು ಅವರಿಗೆ? ಈಗಿನ ಆಧುನಿಕ ಸಮಾಜ ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳನ್ನು ಬಿಟ್ಟರೆ ಅವರಿಗೆ ಜೀವನನೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಅವರು ಹೊಂದ್ಕೊಂಡಿದ್ದಾರೆ. ಅದರಲ್ಲೂ ಈ ಮುಂದುವರೆದ ಪ್ರಪಂಚದಲ್ಲಿ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅನ್ನುವಂಥದ್ದೇನಿದೆ, ಅದು ನಮ್ಮ ಮಕ್ಕಳನ್ನು ಆಳ್ತಾ ಇದೆ. ನಾವು ಮೊಬೈಲ್ ಅಧೀನರಾಗಿದ್ದೇವೆ. ಹೀಗಾಗಿ ಇಂಥ ಸಾಮಾಜಿಕ ಜಾಲತಾಣಗಳ ಮೂಲಕ, ಸೋಷಿಯಲ್ ಮೀಡಿಯಾಗಳ ಮೂಲಕ ಮಕ್ಕಳಿಗೆ ಹೆಚ್ಚಿನ ಅರಿವನ್ನು ನಾವು ಕೊಡಿಸ್ಬೇಕಾದಂಥ ಅನಿವಾರ್ಯತೆ ಇದೆ. ಕೊರೋನಾ ಬಂದಂಥ ಸಂದರ್ಭದಲ್ಲಿ ಆನ್ಲೈನ್ ಕ್ಲಾಸ್ಗಳನ್ನು ಮಾಡುವಂಥದ್ದು ಅನಿವಾರ್ಯ ಆಯಿತು. ಹೀಗಾಗಿ ಅವ್ರಿಗೆ ಮೊಬೈಲ್ ಬಂತು. ಅಂದಿನಿಂದ ಮೊಬೈಲ್ಗಳನ್ನು ಬಳಕೆ ಹೆಚ್ಚಿಗೆ ಮಾಡ್ತಾ ಇರುವಂಥ ನಮ್ಮ ಪೀಳಿಗೆ
ಇಂದು ಅದರ ಜೊತೆ ಅದು ಅವಿಭಾಜ್ಯ ಅಂಗವಾಗಿ ಅದನ್ನು ಬಳಸ್ಕೊಳ್ತಾ ಇದ್ದಾರೆ. ಹಾಗಂತ ಮೊಬೈಲ್ಗಳು ಕೆಟ್ಟದ್ದು ಅಂತಲ್ಲ, ಅತಿಯಾಗಿ ಒಳ್ಳೆಯದು ಅಲ್ಲ. ಮಕ್ಕಳಿಗೆ ಎಷ್ಟು ಜ್ಞಾನಕ್ಕೆ ಬೇಕಾದಂಥ ಅವಶ್ಯಕತೆಗೆ ಅನುಸರಿಸಿ ಅದನ್ನು ಬಳಸ್ಕೊಳ್ಬೇಕು. ಜ್ಞಾನ ಪ್ರಸಾರ ಮಾಡಿಕೊಳ್ಳಲಿಕ್ಕೆ, ಜ್ಞಾನವನ್ನು ಇಮ್ಮಡಿಗೊಳಿಸ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಸಾಮಾಜಿಕ ಜಾಲತಾಣಗಳು, ಮೊಬೈಲ್ಗಳನ್ನು ಬಳಸಲಿಕ್ಕೆ ಸೂಕ್ತ ಅಂತ ನಮ್ಮ ಅಭಿಪ್ರಾಯ. ಇತ್ತೀಚಿನ ವಿಜ್ಞಾನಿಗಳ ಒಂದಷ್ಟು ವಾದ, ಈಗ ನಡೀತಾ ಇರೋದು ಕ್ವಾಂಟಮ್ ಫಿಸಿಕ್ಸ್. ಹೆಂಗೆ ಅಂತಂದರೆ ನಿಮಗೆ ಉಪನಿಷತ್ತುಗಳಲ್ಲಿ, ವೇದಗಳಲ್ಲಿ ಅಣು ಇತ್ತು ಅಂತಾರೆ, ಆದರೆ ಈಗಿನ ವಿಜ್ಞಾನಿಗಳು ಅದರೊಳಗೊಂದು ಪರಮಾಣು ಇದೆ ಅಂಥೇಳಿ ವಾದ ಮಾಡುವಂಥ ಸಂಗತಿ ಬರ್ತಾ ಇದೆ. ಸೊ ಇದನ್ನು ನಾವು ಯಾವ ಥರ ನೋಡ್ಬೋದು ಅಂತಂದು, ಯಾಕಂದರೆ ನೋಡಿ, ಅವರು ಕೂಡ ಬಿಟ್ಕೊಡಲ್ಲ, ವಿಜ್ಞಾನಕ್ಕೆ ಪ್ರೂಫ್ ಬೇಕು. ಹೌದು. ಅದೇ ರೀತಿ ಅವ್ರು ಕೇಳ್ತಾ ಇದ್ದಾರೆ, ಸನಾತನ ತತ್ವಕ್ಕೂ ಕೂಡ ನೀವು ಅದೇನು ಹೇಳ್ತಾ ಇದ್ರಲ್ಲ ಅದಕ್ಕೂ ಪ್ರೂಫ್ ಕೊಡಿ. ಏನು ಹೇಳ್ತೀರಿ? ವಿಜ್ಞಾನಕ್ಕೆ ವಸ್ತುಗಳ ಮೇಲೆ ಪ್ರಯೋಗವನ್ನು ಮಾಡಿ ಅವರು ಪುರಾವೆಯನ್ನು ಪಡೆದುಕೊಳ್ತಾರೆ. ಆದರೆ ಆಧ್ಯಾತ್ಮದ ಅನುಭವಕ್ಕೆ ನಾವು ಪ್ರೂಫ್ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಬೆಲ್ಲ ತಿಂತೀರಿ, ಸಕ್ಕರೆ ತಿಂತೀರಿ, ಅದು ಸಿಹಿ ಹೇಗಿದೆ ಅಂತ ಪರೀಕ್ಷೆ ಮಾಡಿ ಹೇಳ್ಬೋದು. ಅದರ ಅನುಭವ ಹೇಗಿದೆ ಅಂತ ನಾವು ಪುರಾವೆ ಕೊಡಲಿಕ್ಕೆ ನಮಗೆ ಆಗಲ್ಲ. ಆದರೆ ಆಧುನಿಕ ವ್ಯವಸ್ಥೆಯಲ್ಲಿ ಅನೇಕ ರೀತಿಯಾದಂಥ ಸಂಶೋಧನೆಗಳು ನಡೆದ ಮೇಲೆಯೂ ಕೂಡ ಹಿಂದೆ ನಡೆಯುವಂತಹ ಎಲ್ಲ ಹಿರಿಯರು ಮಾಡಿರುವಂಥ ಸಂಶೋಧನೆಗಳು ನಾವು ಒಂದು ವಸ್ತುಗಳ ಮೇಲೆ ಸಂಶೋಧನೆಯನ್ನು ಮಾಡಿ ಆಧುನಿಕ ಜನಾಂಗಕ್ಕೆ, ಭಾವಿ ಜನಾಂಗಕ್ಕೆ ತಿಳಿಸಬೇಕಾದಂಥ ಅನಿವಾರ್ಯತೆ ಇದೆ. ಅದನ್ನೇ ಅವರು ಸಂಶೋಧನಾತ್ಮಕವಾಗಿ ಬಂದ ವಸ್ತುಗಳ ಮೇಲೆ ಅದನ್ನು ನಂಬುವಂಥ ಪರಿಸ್ಥಿತಿಯ ಭಾವಿ ಜನಾಂಗಕ್ಕೆ ಇರೋದರಿಂದ ನಾವು ಅನಿವಾರ್ಯವಾಗಿ ಅದನ್ನು ಸಂಶೋಧನೆಯನ್ನು ಮಾಡಿ ತೋರಿಸಬೇಕಾಗಿದೆ. ಅದು ಆಧ್ಯಾತ್ಮದ ಅನುಭವಗಳನ್ನು ನಾವು ಒಂದು ಉಂಡಿಯನ್ನು ಮಾಡಿದಾಗ ಅದರ ಸಿಹಿಯನ್ನು ನಾವು ನೋಡ್ಲಿಕ್ಕೆ ಹೋದಾಗ ಅದರ ಜೊತೆ ತುಪ್ಪ ಇರ್ತದೆ ಮತ್ತು ಹಿಟ್ಟು ಇರ್ತದೆ, ಅದರ ಎರಡರ ಅನುಭವವೂ ಕೂಡ ನಮಗೆ ಆಗ್ತದೆ. ಆ ರೀತಿಯಾಗಿ ಆ ಅನುಭವಗಳನ್ನು ಪಡೆದುಕೊಂಡು ಭಾವಿ ಜನಾಂಗಕ್ಕೆ ಈ ವಿಜ್ಞಾನದ ಮೂಲಕ ನಾವೆಲ್ಲ ತಿಳಿಸ್ಬೇಕಾಗಿರುವಂಥದ್ದು ಬಹಳ ಮುಖ್ಯ ವಿಶೇಷವಾಗಿದೆ. ಸ್ವಾಮೀಜಿ, ಇನ್ನೊಂದು ಬಹಳ ಪ್ರಮುಖವಾದಂಥ ಪ್ರಶ್ನೆ ಏನಪ್ಪ ಅಂತಂದರೆ, ನಾವು ಇಲ್ಲಿವರೆಗೂ ಕೆಮಿಸ್ಟ್ರಿ ಮಾತಾಡ್ತಾ ಇದ್ವಿ, ಈಗ ಬಯೋಲಜಿ ಅಂತ ಬಂದಾಗಲೂ ಕೂಡ ಅಲ್ಲೂ ಆಧ್ಯಾತ್ಮ, ಸನಾತನ ಮತ್ತು ಈಗ ಇಂಗ್ಲೀಷ್ ಮೆಡಿಸನ್ ಅಥವಾ ಆಯುರ್ವೇದಿಕ್ ಮೆಡಿಸನ್ ಅನ್ನೋದು ಕೂಡ ಇದೆ. ನಾವು ಈಗ ಉದಾಹರಣೆಗೆ ನಮಗೊಂದು ತಲೆನೋವು ಬಂತು ಅಂದಾಗ ಹಿಂದೆ ಹೇಳ್ತಾ ಇದ್ರು, ಒಂದು ಕೇಂದ್ರ ಬಿಂದುವನ್ನು ಇಟ್ಟು, ಒಂದು ದೀಪವನ್ನು ಇಟ್ಟು ಅದನ್ನು ನೋಡ್ತಾ ಧ್ಯಾನ ಮಾಡು, ಆಗ ನಿನಗೆ ಯಾವುದೇ ಸ್ಟ್ರೆಸ್ ಅಥವಾ ಫೀಲ್ಸ್ ಅಥವಾ ತಲೆನೋವಿದ್ರೂ ಹೋಗುತ್ತೆ. ಇವತ್ತು ಟ್ಯಾಬ್ಲೆಟ್ಸ್ ತಗೋ. ಸೊ ಈ ಜನ್ರೇಷನ್ಗೆ ಧ್ಯಾನ ಮತ್ತು ಟ್ಯಾಬ್ಲೆಟ್ ಯಾವ ಥರ ನೀವು ಹೇಳ್ತೀರಿ? ಧ್ಯಾನ ಮತ್ತು ಔಷಧಿಗೆ ಬಹಳ ಒಂದು ಸಾಮ್ಯತೆ ಇದೆ ಅನ್ನೋದಕ್ಕಿಂತ ಅದು ನಮ್ಮ ಮನಸ್ಸಿಗೆ ಅಂಟಿಕೊಂಡಿರುವಂಥ ಒಂದು ವ್ಯಾಧಿ ಅಂತ ಅಂದ್ಕೊಳ್ಬೋದು. ಈಗ ನಾವೆಲ್ಲ ಒಂದು ಸೌಂಡ್ ಹೀಲಿಂಗ್ ನಾವೆಲ್ಲ ಕೇಳಿದ್ವಿ. ಆ ಒಂದು ಶಬ್ದ ವಿದ್ಯೆಯ ಮೂಲಕ ಎಲ್ಲ ಜನರ ಮನಸ್ಸನ್ನು ಸೆಳೆದುಕೊಳ್ಳುವಂತಹ ಒಂದು ವ್ಯವಸ್ಥೆ ಆಯಿತು. ಆದರೆ ನಮ್ಮ ಮನಸ್ಸಿಗೆ ಅಂಟಿಕೊಂಡಿರುವಂಥದ್ದನ್ನು ನಾವು ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮಗನ್ನಿಸ್ತದೆ ಗುಳಿಗೆ ತೊಗೊಂಡ್ರೆ ನಮ್ಗೆ ಆರಾಮಾಗ್ತದೆ, ತಲೆನೋವು ಹೋಗ್ತದೆ ಅಂತ. ಒಂದು ರಸ್ತೆಯ ಪಕ್ಕದಲ್ಲಿ ಮೆಡಿಕಲ್ ಶಾಪ್ ಇರ್ತದೆ, ಮತ್ತೊಂದು ಕಡೆ ಚಹಾ ಮಾರುವಂಥ ವ್ಯಕ್ತಿ ಇರ್ತಾನೆ. ಆ ಮೆಡಿಕಲ್ ಶಾಪ್ನವ್ರು ಅಂದ್ಕೊಳ್ತಿರ್ತಾರೆ, ಬಹಳ ಹೊತ್ತಾಯಿತು ನಾನು ಇಲ್ಲಿ ವ್ಯಾಪಾರ ಮಾಡಿ ಮಾಡಿ ನನಗೆ ತೊಂದರೆ ಆಗ್ತಾ ಇದೆ, ಒಂದು ಕಪ್ ಚಹಾ ಕುಡಿದು ಬಂದ್ರೆ ನನ್ನ ತಲೆನೋವು ಹೋಗುತ್ತಾ ಅಂತ ಅವ ಅಂದ್ಕೊಳ್ತಾನೆ. ಈ ಚಾದ ಅಂಗಡಿಯವ ಅಂದ್ಕೊಳ್ತಿರ್ತಾನೆ, ಈ ಚಹಾ ವಾಸನೆ ತೊಗೊಂಡು ಗಿರಾಕಿಗಳಿಗೆಲ್ಲ ಕೊಟ್ಟು ಸಾಕಾಗಿ ಹೋಗಿದೆ, ಒಂದು ತಲೆನೋವು ಗುಳಿಗೆ ತೊಗೊಂಡು ಬರೋಣ ಅಂತ. ಇಲ್ಲಿ ಸಮಸ್ಯೆ ಇರುವಂಥದ್ದು ಚಹಾದೊಳಗೈತೋ ಗುಳಿಗೆಯೊಳಗೈತೋ ಗೊತ್ತಾಗ್ತಿಲ್ಲ, ಆದರೆ ಅವ್ರ ಮನಸ್ಸಿನಲ್ಲಿ ಮಾತ್ರ ಇರುವಂಥದ್ದು ಏನಂದ್ರೆ, ಇದನ್ನು ತೊಗೊಂಡ್ರೆ ಅವ್ರಿಗೆ ಆರಾಮಾಗುತ್ತಾ, ಅವ್ರು ತೊಗೊಂಡ್ರೆ ಇವ್ರಿಗೆ ಆರಾಮಾಗ್ತದೆ ಅನ್ನುವಂಥ ಮನಸ್ಥಿತಿ ಏನಿದೆ, ಅದರಿಂದ ಹೊರಗೆ ಬಂದಾಗ ಮಾತ್ರ ನಾವು ನಮ್ಮ ವ್ಯಾಧಿಯನ್ನು, ಆದರೆ ಅವು ವಿಶೇಷವಾಗಿ ಆಯುರ್ವೇದದಲ್ಲಿ ಒಂದು ಬಹಳ ದೊಡ್ಡ ಶಕ್ತಿ ಇದೆ. ಅದು ನಿಧಾನ ಆದರೂ ಅದೊಂದು ಪ್ರಧಾನವಾದಂಥ ಶಕ್ತಿಯನ್ನು ನಮಗೆ ನೀಡ್ತದೆ. ಹೀಗಾಗಿ ಆಯುರ್ವೇದಕ್ಕೆ ಒಂದು ದೊಡ್ಡ ಶಕ್ತಿ ಇದೆ. ಇವತ್ತು ಎಲ್ಲರೂ ಹೇಳ್ತಾರೆ, ಜನ್ಸಿಯುಗ ಹೇಳ್ತಾರೆ, ಆಲ್ಬರ್ಟ್ ಐನ್ಸ್ಟೀನ್, ನ್ಯೂಟನ್ ಲಾಸ್, ಆಮೇಲೆ ಥಾಮಸ್ ಆಲ್ವಾ ಎಡಿಸನ್ ಅಂತ ಹೇಳ್ತಾರೆ. ಆದರೆ ಆರ್ಯಭಟ, ಕಣಾದ ಇವರ ವ್ಯಾಖ್ಯಾನಗಳೆಲ್ಲ ಏನಾದವು? ಅವರ ವ್ಯಾಖ್ಯಾನಗಳು ಬಹಳ ದೊಡ್ಡ ಶಕ್ತಿಯನ್ನು ತುಂಬಿರುವ ಭಾರತೀಯ ಸಂಸ್ಕೃತಿಯಲ್ಲಿ ಆರ್ಯಭಟರು, ಕಣಾದರು ಅಂತ ದೊಡ್ಡ ವ್ಯಕ್ತಿಗಳ ಜೀವನ ಸಂದೇಶಗಳನ್ನು, ಅವರು ಮಾಡಿರೋ ಸಂಶೋಧನೆಗಳನ್ನು ಆಧುನಿಕ ಸಮಾಜಕ್ಕೆ ತಿಳಿಸಬೇಕಾದಂಥ ಅನಿವಾರ್ಯತೆ ಇದೆ. ಆದರೆ ನಾವೆಲ್ಲ ಏನು ಮಾಡ್ತಾ ಇದ್ದೇವೆ, ಆಳುವಂಥ ಸರ್ಕಾರಗಳು ತಮಗೆ ಬೇಕಾದಂಥ ವ್ಯವಸ್ಥೆಯಲ್ಲಿ ಪಠ್ಯಪುಸ್ತಕಗಳನ್ನು ರಚನೆ ಮಾಡಿ ಅವರಿಗೆ ಬೇಕಾದಂಥ ವ್ಯಕ್ತಿಗಳ ಪರಿಚಯವನ್ನು ಜನಾಂಗಕ್ಕೆ ಹೇರ್ತಾ ಇದ್ದಾರೆ ಹೊರತು ಮುಖ್ಯವಾಗಿ ನಮ್ಮ ಭಾರತೀಯ ಮೂಲ ಸಂಸ್ಕೃತಿಯನ್ನು ತಿಳಿಸುವಂಥ ಪ್ರಯತ್ನ ಆಗಬೇಕು. ನಮ್ಮ ನಾಡಿನ ಋಷಿಮುನಿಗಳ, ಸಂಶೋಧಕರ, ಹಿರಿಯ ವಿಜ್ಞಾನಿಗಳ ಪರಿಚಯ ಮಾಡಬೇಕಾದಂತಹ ಅನಿವಾರ್ಯತೆ ಇರೋದರಿಂದ ಆರ್ಯಭಟರಂತಹ, ಕಣಾದ ಮಹರ್ಷಿಗಳಂತಹ ಸಂಶೋಧನೆಗಳನ್ನು ಭಾವಿ ಜನಾಂಗಕ್ಕೆ ತಿಳಿಸುವಂತಹದ್ದು ಬಹಳ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರಗಳಾಗಿರ್ಬೋದು, ಪಠ್ಯಪುಸ್ತಕ ರಚನೆ ಸಮಿತಿಯಾಗಿರ್ಬೋದು, ಅವೆಲ್ಲ ಮುಂದಾಗಬೇಕು ಅಂತ ಈ ಮೂಲಕ ನಾವು ವಿನಂತಿ ಮಾಡ್ಕೊಳ್ತೀವಿ.
ಸೊ ಬಹಳ ಒಳ್ಳೆ ವಿಚಾರಗಳನ್ನು ನಾವು ಚರ್ಚೆ ಮಾಡ್ತೀವಿ. ಆದಷ್ಟು ಸಿಕ್ಕಂಥ ಸಮಯದಲ್ಲಿ ಎಲ್ಲವನ್ನು ಕ್ಯಾರಿ ಮಾಡ್ತಾ ಇದ್ವಿ. ಕೊನೆಯ ಪ್ರಶ್ನೆ, ಎಲ್ಲರೂ ತಲೆಯಲ್ಲಿ ಕೂರಬೇಕಾದಂಥ ಪ್ರಶ್ನೆ, ಇವತ್ತಿನ ಜನ್ಸಿಗಳ ತಲೆಯಲ್ಲೂ ಕೂಡ ಕೂರಬೇಕಾದಂಥ ಪ್ರಶ್ನೆ. ನೀವು ಹೇಳ್ತಾ ಇದ್ರಿ ಸ್ವಾಮೀಜಿ, ವಸ್ತುಗಳ ಮೇಲೆ ಪ್ರಯೋಗವನ್ನು ಮಾಡಿ ವಿಜ್ಞಾನವನ್ನು ಪ್ರೂಫ್ ಅಂತ ಎತ್ಕೊಳ್ತಾರೆ, ಅಳಿಯಲಾಗುತ್ತೆ ಅಂತ. ನನ್ನ ಪ್ರಶ್ನೆ, ನನ್ನ ತಲೆಯಲ್ಲಿ ಅನಿಸಿದ್ದು, ಬಹುಶಃ ಎಲ್ಲಿದೆಯೋ ಗೊತ್ತಿಲ್ಲ ನನಗೆ ಈ ಪ್ರಶ್ನೆ, ಧರ್ಮವನ್ನು, ನಮ್ಮ ಆಧ್ಯಾತ್ಮವನ್ನು, ನಮ್ಮ ಕಲ್ಚರನ್ನು, ನಮ್ಮ ಇತಿಹಾಸವನ್ನು ಪ್ರತಿಯೊಂದನ್ನು ಕೂಡ ವಿಜ್ಞಾನದ ಆಧಾರದ ಮೇಲೆ ಸಂಶೋಧನೆ ಮಾಡೋದಕ್ಕೆ ಯಾಕೆ ಮುಂದೆ ಬರ್ತಾ ಇಲ್ಲ? ಅದಕ್ಕೇನಾದರೂ ಒತ್ತಡನ ಅಥವಾ ಆ ಆಲೋಚನೆ ಯಾರಿಗೂ ಬಂದಿಲ್ವಾ? ಈಗ ಬಂದಿದ್ರೂ ಕೂಡ ಈಗ ನಿಮ್ಮ ತಲೆಯಲ್ಲಿ ಈ ಪ್ರಶ್ನೆ ಬಂದಾಗಲೂ ಕೂಡ ಇದನ್ನು ನೀವು ಹೆಂಗೆ ನೋಡ್ತೀರಿ? ಯಾರಿಗೂ ಒತ್ತಡ ಅಂತ ಏನಿಲ್ಲ, ಆದರೆ ಒಂದು ಜನಾಂಗದ ಅಥವಾ ಸಾಮಾನ್ಯವಾಗಿ ಎಲ್ಲರ ಮನಸ್ಥಿತಿ ಹೇಗಾಗಿದೆ ಅಂತಂದರೆ, ಅದು ವೈಜ್ಞಾನಿಕವಾಗಿ ಪ್ರೂವ್ ಆದ ಮೇಲೆ ಅದನ್ನು ನಂಬಬೇಕಾದಂತಹ ಮನಸ್ಥಿತಿ ನಮ್ಮ ಜನರಲ್ಲಿ ಉಂಟಾಗಿದೆ. ಹಾಗಾದರೆ ಧರ್ಮವನ್ನು ನಾವು ವೈಜ್ಞಾನಿಕವಾಗಿ ನೋಡುವಂತಹ ಮನಸ್ಥಿತಿಯು ಕೂಡ ಬೇಕಾಗಿದೆ. ಕಾರಣ, ಧರ್ಮವನ್ನು ಬಿಟ್ಟು ವಿಜ್ಞಾನವಿಲ್ಲ, ವಿಜ್ಞಾನ ಬಿಟ್ಟು ಧರ್ಮ ಇಲ್ಲ. ಇವೆರಡೂ ಭಾಳ ಅವಿನಾಭಾವ ಸಂಬಂಧ ಇರುವಂಥದ್ದು. ಕೆಲವೊಂದಿಷ್ಟು ವೈಜ್ಞಾನಿಕ ಸತ್ಯಗಳನ್ನು ಧರ್ಮದ ಆಧಾರದ ಮೇಲೆ ನೋಡಬೇಕು. ಧರ್ಮದ ತತ್ವಚಿಂತನೆಗಳನ್ನು ವೈಜ್ಞಾನಿಕವಾಗಿ ನೋಡಿದಾಗ ಭಾವಿ ಜನಾಂಗಕ್ಕೆ ಅದರ ಮೇಲೆ ಒಂದು ನಂಬಿಕೆ ಬರ್ತದೆ ಅನ್ನುವಂಥದ್ದು. ಕೆಲವರೆಲ್ಲ ಹಿಂದೆ ಮೌಢ್ಯ ನಂಬಿಕೆಗಳನ್ನು, ಕಂದಾಚಾರಗಳನ್ನು ಸೃಷ್ಟಿ ಮಾಡಿ ಧರ್ಮದ ಮೇಲೆ ಇರುವಂಥ ನಂಬಿಕೆಗಳನ್ನು ದೂರ ಮಾಡಿರೋದ್ರಿಂದ ಅವೆಲ್ಲ ಅವೈಜ್ಞಾನಿಕ ಅನ್ನುವಂಥ ಮನಸ್ಥಿತಿಗಳು ಕೂಡ ಈಗ ಉಂಟಾಗ್ತಾ ಇದೆ. ಮಕ್ಕಳು ಏನೇ ಮಾಡಿದ್ರು ಅದು ಏನು ವೈಜ್ಞಾನಿಕ ಸೈಂಟಿಫಿಕ್ ರೀಸನ್ ಏನು ಅಂತ ಕೇಳ್ತಾರೆ. ಈ ಉದಾಹರಣೆ, ನಾವು ಲಿಂಗ ಪೂಜೆಯನ್ನು ಮಾಡ್ತೇವೆ. ಲಿಂಗ ಪೂಜೆ ಎಡಗೈಯಲ್ಲೇ ಯಾಕೆ ಹಿಡ್ಕೊಳ್ಬೇಕು, ದೃಷ್ಟಿಯೋಗವನ್ನೇ ಯಾಕೆ ಮಾಡಬೇಕು, ಇಷ್ಟು ದೂರವನ್ನೇ ಯಾಕೆ ಅದಕ್ಕೆ ಹಿಡ್ಕೊಳ್ಬೇಕು ಅಂತ ಮಕ್ಕಳು ಅದನ್ನು ವೈಜ್ಞಾನಿಕ ಹಿನ್ನೆಲೆ ಮತ್ತು ಕಾರಣಗಳನ್ನು ಕೇಳೋದ್ರಿಂದ ಅದಕ್ಕೊಂದು ಸತ್ಯ ಇದೆ. ಯಾವುದು ನಮ್ಮ ಕಣ್ಣಿನ ದೃಷ್ಟಿ ಲಿಂಗ ಕರಿಯಾಗಿರೋದ್ರಿಂದ, ನಮ್ಮ ಕಣ್ಣಿನ ಗುಡ್ಡೆ ಕರಿಯಾಗಿರೋದ್ರಿಂದ ಬೇಗ ಆ ಶಕ್ತಿಗಳು ನಮ್ಮನ್ನು ಆಕರ್ಷಣೆಗೊಂಡು ನಮಗಿನ್ನೂ ಆತ್ಮಶಕ್ತಿಯನ್ನು ಇಮ್ಮಡಿಗೊಳಿಸ್ತವೆ, ಪಾಸಿಟಿವ್ ಎನರ್ಜಿಯನ್ನು ನಮ್ಮ ದೇಹದಲ್ಲಿ ಕ್ರಿಯೇಟ್ ಮಾಡ್ತವೆ ಅನ್ನುವಂಥದ್ದನ್ನು ನಮ್ಮ ಭವಿಷ್ಯದ ಜನಾಂಗಕ್ಕೆ ವೈಜ್ಞಾನಿಕವಾಗಿ ಪ್ರೂವ್ ಮಾಡಿದಾಗ ಅದನ್ನು ಜನ ನಂಬ್ತದೆ ಅನ್ನೋದು ನಮ್ಮ ನಂಬಿಕೆ. ನೀವು ನಂಬಿಕೆಗಳ ಬಗ್ಗೆ ಹೇಳ್ತಾ ಇದ್ರಿ. ಸೊ ಸನಾತನ ತತ್ವ ಅಥವಾ ಸನಾತನ ವಿಜ್ಞಾನದಿಂದ ವಿಜ್ಞಾನವನ್ನು ಬೇರ್ಪಡಿಸೋದಕ್ಕೆ ಈ ನಂಬಿಕೆ ಅನ್ನೋದಕ್ಕಿಂತ ಮೂಢನಂಬಿಕೆಗಳೇನಾದರೂ ಕಾರಣ ಆಗ್ತಾ ಇದೆಯಾ? ಮೂಢನಂಬಿಕೆಗಳು ಇತ್ತೀಚಿನ ದಿನಮಾನಗಳಲ್ಲಿ ಕೆಲವರು ಹೊಟ್ಟೆ ಹೊರೆಯೋದಕ್ಕಾಗಿ ಕೆಲವರು ಅದನ್ನು ಮಾಡ್ತಾ ಇದ್ದಾರೆ. ಆದರೆ ಅದು ಆಗಬಾರ್ದು. ಬಡ ಜನರ ಮೇಲೆ ಅಥವಾ ಸಾಮಾನ್ಯ ಜನರ ಮೇಲೆ, ತಿಳುವಳಿಕೆ ಇಲ್ಲದಂಥ ಜನರ ಮೇಲೆ ಆ ರೀತಿಯಾದಂಥ ವಿಚಾರಗಳನ್ನು ಹೇರಿ ತಮ್ಮ ಲಾಭವನ್ನು ಪಡೆದುಕೊಳ್ಳುವಂಥ ವ್ಯವಸ್ಥೆಯೂ ಕೂಡ ಉಂಟಾಗ್ತಾ ಇದೆ. ಅದು ಆಗಬಾರ್ದು. ಒಟ್ಟಾರೆಯಾಗಿ ಒಂದು ವೈಜ್ಞಾನಿಕ ಮತ್ತು ವೈಚಾರಿಕ ತಾತ್ವಿಕ ತಳಹದಿಯ ಮೇಲೆ ಧರ್ಮವನ್ನು ಜನರಿಗೆ ಮುಟ್ಟಿಸುವ ಪ್ರಯತ್ನ ನಮ್ಮದಾದಾಗ ಮಾತ್ರ ಇದು ಭಾರತ ಧರ್ಮ ಮತ್ತು ಹಿಂದೂ ಧರ್ಮ ವಿಶ್ವಧರ್ಮವಾಗಿ ಬೆಳೀಲಿಕ್ಕೆ ಸಾಧ್ಯವಿದೆ. ತುಂಬ ಅದ್ಭುತವಾಗಿ ಸಿಕ್ಕಂಥ ಸಮಯದಲ್ಲಿ ಈ ಸನಾತನ ತತ್ವ ಮತ್ತು ವಿಜ್ಞಾನ ಅಂದರೆ ಆಧುನಿಕ ವಿಜ್ಞಾನ ಇದರ ಬಗ್ಗೆ ಬಹಳ ಅಚ್ಚುಕಟ್ಟಾಗಿ ಬಹಳ ಅವರದ್ದೇ ಆದಂಥ ಒಂದು ಅನುಭವದ ನುಡಿಗಳನ್ನು ಜನರಿಗೆ ತಿಳಿಸ್ಕೊಡುವಂಥ ಕೆಲಸ ಮಾಡಿದ್ದೀರಿ. ಧನ್ಯವಾದಗಳು ಸ್ವಾಮೀಜಿ. ಪ್ರತಿಯೊಬ್ಬರು ಕೂಡ ಸನಾತನ ತತ್ವ ಮತ್ತು ಆಧುನಿಕ ವಿಜ್ಞಾನ ಇದ್ರ ಬಗ್ಗೆ ನೀವು ಕೂಡ ಬಹಳ ಆಳವಾಗಿ ಗಟ್ಟಿಯಾಗಿ ಯೋಚನೆ ಮಾಡಬೇಕಿದೆ. ಯಾಕಂದರೆ ಮುಂದಿನ ಪೀಳಿಗೆಗೆ ಎಲ್ಲವೂ ಕೂಡ ಸನಾತನ ತತ್ವದಲ್ಲಿ ಇತ್ತು ಅನ್ನೋದನ್ನು ನಾವು ಕೂಡ ಮುಂದಿನ ದಿನಗಳಲ್ಲಿ ಗಮನಿಸಬೇಕಿದೆ. ಹಾಗಂತ ವಿಜ್ಞಾನವನ್ನು ಕೂಡ ನಾವು ತಲೆಯಲ್ಲಿಟ್ಕೊಂಡು ಎಲ್ಲವನ್ನೂ ಕೂಡ ನಾವು ಅಳೆದು ತೂಗಬೇಕಾಗಿದೆ. ಥ್ಯಾಂಕ್ ಯು. ಧನ್ಯವಾದ. ನಮ್ಮ ಸದಾಶಿವ ಸ್ವಾಮೀಜಿಗಳು ಈ ಚಹಾದ ವಿಚಾರ ಬಹಳ ಚಂದ ಹೇಳಿದರು. ಒಬ್ಬರಿಗೆ ತಲೆನೋವು ಹೋಗೋದಕ್ಕೆ ಚಹಾ ಬೇಕಾದ್ರೆ ಅದೇ ಚಹಾದಿಂದ ಇನ್ನು ಕೆಲವರಿಗೆ ತಲೆನೋವು. ಎಷ್ಟು ಅದ್ಭುತವಾಗಿ ಹೇಳಿದರು. ನಮ್ಮ ಮನಸ್ಥಿತಿಗಳ ಮೇಲೆ ಎಲ್ಲವೂ ಕೂಡ ನಿರ್ಭರ ಆಗಿದೆ ಅನ್ನುವಂಥ ಮಾತನ್ನ ಹೇಳಿದ್ರು. ಈ ಮೂಲಕ ಒಂದು ದಿವ್ಯ ಅದ್ಭುತವಾದಂತಹ ಸಂದೇಶ. ಸ್ವಾಮೀಜಿಗಳಿಗೆ ಒಮ್ಮೆ ಜೋರಾಗಿ ಚಪ್ಪಾಳೆ ಬರಲಿ. ಸ್ವಾಮೀಜಿಗಳಿಗೆ ಗೌರವ ಸಮರ್ಪಣೆ ಕಿಶನ್ ಚೇರಂಡ ಅವರಿಂದ, ಪ್ರೆಸಿಡೆಂಟ್ ರಿಪಬ್ಲಿಕ್ ಕನ್ನಡ ಅಂಡ್ ಡಿಸ್ಟ್ರಿಬ್ಯೂಷನ್, ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ರಿಪಬ್ಲಿಕ್ ಕನ್ನಡದ ಕಡೆಯಿಂದ ಅವರಿಗೆ ಗೌರವ ಸಮರ್ಪಣೆ. ಜೋರಾದ ಚಪ್ಪಾಳೆ ಬರಲಿ. ನಮ್ಮ ಯುವ ಶಕ್ತಿಯಿಂದ ಈಗ ಮುಂದಿನ ಕಾರ್ಯಕ್ರಮ ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ ಇದೆ. ನೀವೆಲ್ಲರೂ ಕೂಡ ಖುಷಿ ಪಡುವಂತಹ ಕಾರ್ಯಕ್ರಮ. ಚಿಕ್ಕ ಚಿಕ್ಕ ಮಕ್ಕಳು ವೇದಿಕೆ ಮುಂದೆ ರೆಡಿಯಾಗಿ ನಿಂತಿದ್ದಾರೆ, ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ಆಗ್ಲೇ